ಆರವ್ ಸಿಂಗ್ ಕಾಂಟ್ರಾಕ್ಟ್ ವೈಫ್ ಭಾಗ 2. ಅಲ್ಲಿ ನೆರೆದಿದ್ದಂತಹ ಯಾರಿಗೂ ಏನು ಅರ್ಥ ಆಗೋ ಮೊದಲೇ ರಣಹದ್ದಿನಂತೆ ನುಗ್ಗಿ ಬಂದ ಆ ಬಾರ್ ಮ್ಯಾನೇಜರು ನೆಲದ ಮೇಲೆ ಬಿದ್ದಿರುವ ಆ ಅಸಹಾಯಕ ಹುಡುಗಿಯ ಕೆನ್ನೆಗೆ ಕ್ರೂರವಾಗಿ ಬಾರಿಸ್ಬಿಟ್ಟ. ಚಟಕ್ ಪಟಕ್ ಅಂತ ಹೊಡಿತಾನೆ ಇದ್ದ. ಕೋಣೆಯ ಶಾಂತತೆಯಲ್ಲಿ ಆ ಸೌಂಡು ಜೋರಾಗಿ ಕೇಳಿಸ್ತಾ ಇತ್ತು. ಮರುಕ್ಷಣವೇ ಆತ ಅವಳ ಕೈಯನ್ನು ರಾಕ್ಷಸನಂತೆ ಹಿಡಿದು ಹಿಂಸೆಯಿಂದ ಎಳೆದುಕೊಂಡು, ಲೋಫರ್, ಇವತ್ತಾನೇ ನಿನ್ನ ಮೊದಲನೇ ದಿನ. ಬಂದ ಮೊದಲ ದಿನವೇ ಇಷ್ಟೊಂದು ದೊಡ್ಡ ನಷ್ಟ ಮಾಡಿಬಿಟ್ಟಿದೆಯಲ್ಲೇ. ನಿನ್ನ ಇಡೀ ತಿಂಗಳ ಸಂಬಳವನ್ನು ಒಟ್ಟಿಗೆ ಸೇರಿಸಿದರೂ ಕೂಡ ಇವತ್ತಾಗಿರೋ ನಷ್ಟನ ತುಂಬಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿಂದ ಮೊದಲು ತೊಲಗು ಹೋಗು, ನನ್ನ ಕಣ್ಮುಂದೆ ಇರಬೇಡ, ಗೆಟ್ ಔಟ್ ಅಂತ ಹೇಳಿಬಿಟ್ಟು ಇಡೀ ಬಾರ್ ಮುಂದೆ ಒಂದು ಹೆಣ್ಣು ಮಗಳು ಒಂಥರ ನೋಡದೆ ಅವಮಾನಿಸುತ್ತಾ ಜೋರಾಗಿ ಗದರಿಸ್ತಾನೆ. ಆ ಕ್ರೂರ ಮ್ಯಾನೇಜರ್ ಅವಳನ್ನು ಎಳೆದಾಡುತ್ತಾ ಬಾರ್ನ ಮುಖ್ಯ ಗೇಟ್ನ ಕಡೆಗೆ ಕರೆದೊಯ್ತಿದ್ದಾಗ ದಪ್ ಎಂದು ಬಿರುಗಾಳಿಯಂತೆ ಬಂದು ಅವರ ಮುಂದೆ ನಿಂತಿದ್ದವನೇ ಆರವ್ ಸಿಂಗ್ ಮೇವಾರ್. ಆತನ ಕಣ್ಣುಗಳಲ್ಲಿ ದಗದಗಿಸುವಂತಹ ಒಂದು ಕೋಪ ಇತ್ತು. ಕುತ್ತಿಗೆಯ ನರಗಳು ತಳಮಳಿಸ್ತಾ ಇದ್ವು. ಆತ ಇಟ್ಟಂತಹ ಒಂದು ಹೆಜ್ಜೆಯಲ್ಲೇ ಒಂದು ಗಾಂಭೀರ್ಯ, ಒಂದು ಗತ್ತಿತ್ತು. ಅವಳಿಂದ ನಿಮಗಾದ ನಷ್ಟದ ಮೊತ್ತ ಎಷ್ಟು? ಅಷ್ಟೇ ಕೇಳಿದ್ದು. ಆರವ್ ತನ್ನ ಕೋಟಿನ ಕಾಲರನ್ನು ಸರಿಪಡಿಸ್ಕೊಳ್ತಾ ಹುಬ್ಬುಗಳನ್ನು ಮೇಲಕ್ಕೆತ್ತಿ ಅತ್ಯಂತ ತೀಕ್ಷ್ಣವಾಗಿ ಆ ಮ್ಯಾನೇಜರನ್ನು ಕೇಳ್ತಾ ಇದ್ದಾನೆ. ನೀವು ಕೇಳ್ತಾ ಇರೋದು ಏನರ್ಥ? ನೀವು ಯಾರು ಮಿಸ್ಟರ್? ನಿಮಗೂ ಇದಕ್ಕೂ ಏನು ಸಂಬಂಧ? ಮ್ಯಾನೇಜರ್ ಗೊಂದಲದಿಂದ ತಡಕಾಡ್ದ. ನಾನು ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡು. ಎಷ್ಟು ಹಣ ನಿನ್ನದು ನಷ್ಟವಾಗಿದೆ? ಬಾಯ್ ಬಿಡು. ಮೊದಲು ಅವಳ ಕೈಯನ್ನು ಬಿಡು. ಆರವ್ ತನ್ನ ಎಂದಿನ ಸಿಂಹದಂತಹ ಕಟ್ಟುನಿಟ್ಟಿನ ಸ್ವರದಲ್ಲಿ ಆದೇಶಿಸಿದ. ಆತನ ಧ್ವನಿಯಲ್ಲಿದ್ದ ಗತ್ತು ಆ ಮ್ಯಾನೇಜರ್ನನ್ನು ಒಂದು ಕ್ಷಣ ನಡುಗಿಸ್ಬಿಡ್ತು. ಅದು 12,000 ರೂಪಾಯಿ ಇರ್ಬೋದು ಸರ್. ಎದ್ರಿ ಹೋದ ಬಾರ್ ಮ್ಯಾನೇಜರ್ ತಕ್ಷಣ ಆ ಹುಡುಗಿಯ ಕೈಯನ್ನು ಬಿಡುತ್ತಾ ತಡಬಡಾಯಿಸಿ ಉತ್ತರಿಸ್ತಾನೆ. ಮುಂದೆ ನಡೆ. ಆರವ್ ಕಣ್ಣೀರು ಹಾಕ್ತಿದ್ದಂತಹ ಆ ಹುಡುಗಿಯನ್ನು ನೋಡುತ್ತಾ ಸಮಾಧಾನ ಧ್ವನಿಯಲ್ಲಿ ಹೇಳಿದ್ದ. ಕಾರ್ಡನ್ನು ಎಸೆದು ಹಣ ಪಾವತಿಸಿಕೊಳ್ಳಿ ಅಂತ ಸೂಚಿಸ್ತಾ. ಅಲ್ಲಿ ನೆರೆದಿದ್ದ ಇಡೀ ಬಾರ್ನ ಜನರೆಲ್ಲ ಆರವ್ನತ್ತ ಆಶ್ಚರ್ಯದಿಂದ ಕಣ್ಣುಗಳನ್ನು ಅಗಲಿಸಿ ನೋಡ್ತಾ ಇದ್ರು. ಇಡೀ ಕೋಣೆಯಲ್ಲಿ ಆವರಿಸಿದ್ದ ನಿಶ್ಶಬ್ದದಲ್ಲಿ ಎಲ್ಲರ ತಲೆಯಲ್ಲೂ ಒಂದೇ ಪ್ರಶ್ನೆ. ಕೋಟ್ಯಾಧಿಪತಿಯಂತೆ ಕಾಣುವ ಈ ಹ್ಯಾಂಡ್ಸಮ್ ಮನುಷ್ಯನಿಗೂ ಈ ಬಡ ಹುಡುಗಿಗೂ ಏನು ಸಂಬಂಧ? ಅವಳು ಮಾಡಿದ ತಪ್ಪಿಗೆ ಈತ ಯಾಕೆ ಕಣ್ಮುಚ್ಚಿ ಇಷ್ಟೊಂದು ದೊಡ್ಡ ಮೊತ್ತದ ಪರಿಹಾರ ನೀಡ್ತಾ ಇದ್ದಾನೆ? ಸ್ವಲ್ಪ ಸಮಯದ ನಂತರ ಎದುರುತ್ತಲೇ ಬಂದ ಬಾರ್ ಅಟೆಂಡರ್ ಬಿಲ್ ಮತ್ತು ಕ್ರೆಡಿಟ್ ಕಾರ್ಡನ್ನು ಆರವ್ಗೆ ಹಿಂತಿರುಗಿಸ್ತಾನೆ. ಕಾರ್ಡನ್ನು ನಿಧಾನವಾಗಿ ತನ್ನ ವ್ಯಾಲೆಟ್ನಲ್ಲಿ ಇಟ್ಕೊಂಡ ಆರವ್ ಮರುಕ್ಷಣವೇ ಸಿಡಿಲಿನಂತೆ ಕೈ ಎತ್ತಿ ಆ ಕ್ರೂರ ಬಾರ್ ಮ್ಯಾನೇಜರ್ನ ಕೆನ್ನೆಗೆ ಭೀಕರವಾಗಿ ಒಂದು ಬಾರಿಸ್ತಾನೆ. ಧಡಕ್ ಅನ್ನುವಂತಹ ಒಂದು ದೊಡ್ಡ ಶಬ್ದವೇ ಕೇಳಿಸುತ್ತೆ. ಆ ಪೆಟ್ಟಿನ ರಭಸಕ್ಕೆ ಆ ಮ್ಯಾನೇಜರ್ 4 ಹೆಜ್ಜೆ ಹಿಂದಕ್ಕೆ ಹೋಗಿಬಿದ್ದ. ಇಡೀ ಬಾರ್ ಮತ್ತೊಮ್ಮೆ ದಿಗ್ಭ್ರಮೆಗೊಳ್ಳುತ್ತೆ. ಈಗ ಅಸಲಿ ಸಮಸ್ಯೆ ಇತ್ಯರ್ಥವಾಯಿತು. ನಿನ್ನ ನಷ್ಟದ ಲೆಕ್ಕ ಮುಗಿಯಿತು. ಈಗ ಅವಳಿಗೆ ಹೊಡೆದಿದ್ದಕ್ಕೆ ನನ್ನ ಕಡೆಯಿಂದ ಈ ನ್ಯಾಯದ ಲೆಕ್ಕ. ಆರವ್ ತನ್ನ ಕೋಟಿನ ಬಟನನ್ನು ಹಾಕ್ಕೊಳ್ಳುತ್ತಾ ಅವನತ್ತ ಕಣ್ಣು ಕೆಂಪು ಮಾಡಿ ಗುಡುಗಿದ್ದ. ಕೇಳು, ಇನ್ಮೇಲಾದರೂ ಒಂದು ವಿಷಯ ನೆನ್ಪಿಟ್ಕೋ. ಬದುಕಿನ ದಾರಿಯಲ್ಲಿ ಯಾರಾದರೂ ಅಸಹಾಯಕತೆಯಿಂದ ನೋವಿನಿಂದ ಬಿದ್ದಿದ್ರೆ ಅದನ್ನು ನಿನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ಬೇಡ. ಆ ಕ್ಷಣ ಅವರ ಮೇಲೆ ದುರಹಂಕಾರ ತೋರಿಸ್ಬೇಡ ಅಷ್ಟೇ. ಆರವ್ ಅಲ್ಲಿ ಒಂದು ಕ್ಷಣವೂ ಕೂಡ ನಿಲ್ಲದೆ ಬಿರುಗಾಳಿಯಂತೆ ಹೊರಟು ಹೋಗ್ತಾನೆ. ಗಡಿಯಾರದಲ್ಲಿ ಆಗಲೇ ರಾತ್ರಿ 11 ಗಂಟೆ ಆಗಿತ್ತು. ಕತ್ತಲು ಆವರಿಸಿದ್ದ ಆ ನಿಶ್ಶಬ್ದ ಪಾರ್ಕಿಂಗ್ ಏರಿಯಾವನ್ನು ತಲುಪಿದ್ದ ಆರವ್ ತನ್ನ ಐಷಾರಾಮಿ ಕಾರಿನ ಕಡೆಗೆ ವೇಗವಾಗಿ ಹೆಜ್ಜೆ ಹಾಕ್ತಾ ಇದ್ದಾಗ ಪಕ್ಕದಲ್ಲೇ ಒಂದು ಸಣ್ಣ ಸಪ್ಪಳ ಅನ್ನುವಂಥದ್ದು ಕೇಳಿಸಿ ಬರುತ್ತೆ. ಧನ್ಯವಾದಗಳು. ಆರವ್ ತಿರುಗಿ ನೋಡಿದಾಗ ಅದೇ ಹುಡುಗಿ ಓಡು ಬಂದು ಆತನ ಮುಂದೆ ಕೈ ಮುಗಿದು ಕೃತಜ್ಞತೆಯಿಂದ ನಿಂತಿದ್ಲು. ಅವಳ ಕಣ್ಣುಗಳಲ್ಲಿ ಇನ್ನೂ ಕಣ್ಣೀರಿನ ತೇವಾಂಶವಿತ್ತು. ಧನ್ಯವಾದಗಳು ಯಾವುದಕ್ಕೆ? ನಿನ್ನ ಪರವಾಗಿ ನಾನು ಆ ಮ್ಯಾನೇಜರ್ಗೆ ಕಪಾಳಮೋಕ್ಷ ಮಾಡಿದ್ದಕ್ಕ? ಆರವ್ನ ಧ್ವನಿಯಲ್ಲಿ ಮತ್ತೆ ಅದೇ ಕಟುತನ, ಕೋಪ, ಅದೇ ವ್ಯಂಗ್ಯ ಮತ್ತು ಕಿರಿಕಿರಿ ಅನ್ನುವಂಥದ್ದು ಎದ್ದು ಕಾಣಿಸ್ತಾ ಇತ್ತು. ಪ್ರತಿ ಬಾರಿಯೂ ಕೊನೆಯ ಕ್ಷಣದಲ್ಲಿ ಯಾವುದೋ ಸಿನಿಮಾದ ಹೀರೋ ಬಂದು ನಿಮ್ಮನ್ನು ಉಳಿಸುತ್ತಾನೆ ಅಂತ ನೀವು ಹುಡುಗಿಯರು ಯಾಕೆ ಭರಮೆಯಲ್ಲಿರ್ತೀರಾ? ಶೇಮ್ ಆನ್ ಯು. ನಿನ್ನಂಥವಳಿಗೆ ಸಹಾಯ ಮಾಡಿ ನನ್ನ ಲೈಫ್ನಲ್ಲಿ ಅತಿ ದೊಡ್ಡ ತಪ್ಪನ್ನು ಮಾಡಿಬಿಟ್ಟೆ ಅಂತ ಹೇಳ್ದ.
ಆರವ್ನ ಒಂದು ರೀತಿಯ ಕಠೋರ ರೂಪ ಮತ್ತು ನಂಜು ಕಾರುವ ಮಾತುಗಳನ್ನು ಕೇಳಿ ಆ ಹುಡುಗಿ ಈತನನ್ನು ಬಹಳ ಒಳ್ಳೆಯ ಮನುಷ್ಯ, ದೊಡ್ಡ ಮನುಷ್ಯ ಅಂತ ಅಂದ್ಕೊಂಡಿದ್ದವಳು ಸಂಪೂರ್ಣವಾಗಿ ದಿಗ್ಭ್ರಮೆಗೊಳಗಾಗ್ತಾಳೆ. ಅವಳಿಗೆ ನಂಬಲು ಸಾಧ್ಯವೇ ಆಗಲಿಲ್ಲ. ಕೆಲವು ಕ್ಷಣಗಳ ಹಿಂದೆ ದೇವದೂತನಂತೆ ಬಂದು ಮಾನ ಪ್ರಾಣ ಕಾಪಾಡ್ದವನು ಈಗ ಸಂಪೂರ್ಣವಾಗಿ ಬದಲಾಗಿ ಇಷ್ಟೊಂದು ಕ್ರೂರವಾಗಿ ಮಾತಾಡ್ತಿದ್ದಾನಲ್ಲ ಅಂತ. ಆರವ್ ಕೋಪದಿಂದ ಕಾರಿನ ಕೀ ತೆಗೆಯಲು ಹೋದಾಗ ಕೈ ನಡುಗಿ ಇದ್ದಕ್ಕಿದ್ದಂತೆ ಕೀಲಿಗಳು ಜಾರಿ ಪಾರ್ಕಿಂಗ್ನ ಕತ್ತಲ ಮೇಲೆ ಬಿದ್ವು. ಆಗ ಹುಡುಗಿ ಒಂದು ಕ್ಷಣವೂ ತಡ ಮಾಡದೆ ತಕ್ಷಣ ಕೆಳಗ್ಬಾಗಿ ಕೀಲಿಯನ್ನು ಎತ್ಕೊಂಡ್ಳು. ಅದನ್ನು ಆರವ್ ಕೈಯಲ್ಲಿ ಗಟ್ಟಿಯಾಗಿ ಇಡುತ್ತಾ ಆತನ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸಿ ನೋಡಿದ್ಲು. ಅವಳ ಕಣ್ಣುಗಳಲ್ಲಿ ಈಗ ಭಯವಿರಲಿಲ್ಲ, ಬದಲಿಗೆ ಒಂದು ವಿಚಿತ್ರವಾದ ದೃಢತೆ ಇತ್ತು. ಹೀಗೋ ನಿನ್ನ ಕೀಲಿ, ಇದನ್ನು ಮೊದಲು ಭದ್ರವಾಗಿಟ್ಕೋ. ಇನ್ನು ಇಲ್ಲಿ ನಿಲ್ಲುವುದು ಬೇಡ, ನಡೆ, ನಾವು ಹೊರಡ್ತಿದ್ದೇವೆ ಅಂತ ಅಂದ್ಲು ಅತ್ಯಂತ ಹಕ್ಕಿನಿಂದ. ಅಷ್ಟು ಹೇಳಿ ಆ ಹುಡುಗಿ ನಿಧಾನವಾಗಿ ಕತ್ತಲ ರಸ್ತೆಯ ಕಡೆಗೆ ಹೆಜ್ಜೆ ಹಾಕೋಕ್ಕೆ ಪ್ರಾರಂಭಿಸ್ತಾಳೆ. ಸಮಯ ತಡರಾತ್ರಿ ಆಗಿದ್ದರಿಂದ ಇಡೀ ರಸ್ತೆ ಸೂತಕ ಆವರಿಸ್ದಂಗೆ, ಸೌಂಡ್ ಇಲ್ದಂಗೆ ಶಾಂತವಾಗಿತ್ತು. ಅವಳು ಎಷ್ಟೇ ಕಾಯ್ದರೂ ಕೂಡ ಒಂದೇ ಒಂದು ಟ್ಯಾಕ್ಸಿ ಅಥವಾ ಆಟೋ ಯಾವುದೂ ಕೂಡ ಅವಳಿಗೆ ಸಿಗಲೇ ಇಲ್ಲ. ಇತ್ತ ಆರವ್ ತನ್ನ ಐಷಾರಾಮಿ ಕಾರನ್ನು ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಡಲು ಸಿದ್ಧನಾದ. ಆದರೆ ವಿಧಿ ಅವಳನ್ನು ಅಷ್ಟು ಸುಲಭವಾಗಿ ಬಿಡಲಿಕ್ಕಿಲ್ಲ. ಅವಳು ಒಂಟಿಯಾಗಿ ರಸ್ತೆಯಲ್ಲೇ ಹೋಗ್ತಿರುವುದನ್ನು ಗಮನಿಸಿರುವಂತಹ 2-3 ಬೈಕ್ಗಳಲ್ಲಿ ಬಂದಂತಹ ಪುಂಡು ಪೋಖರಿಗಳು, ಹುಡುಗರ ಗ್ಯಾಂಗ್ಗಳು ಇದ್ದಕ್ಕಿದ್ದಂತೆ ಅವಳ ಸುತ್ತಲೂ ಗಾಡಿಗಳನ್ನು ರೇಸ್ ಮಾಡುತ್ತಾ ಸುತ್ತುವರಿಯಲು ಆರಂಭಿಸ್ತಾರೆ. ಅಸಭ್ಯವಾಗಿ ಜೋರಾಗಿ ಹಾಡು ಹೇಳುತ್ತಾ ಅವಳಿಗೆ ವಿಪರೀತ ಕಿರಿಕಿರಿ ಮತ್ತು ಭಯವನ್ನು ಉಂಟು ಮಾಡುತ್ತಾ ಹತ್ತಿರಕ್ಕೆ ಬರೋಕ್ಕೆ ಶುರು ಮಾಡಿದ್ರು. ಸಂಪೂರ್ಣವಾಗಿ ಗೊಂದಲಕ್ಕೊಳಗಾದ ಆ ಹುಡುಗಿ ಬೇರೆ ದಾರಿ ಕಾಣದೆ ಜೀವ ಉಳಿಸ್ಕೊಂಡ್ರೆ ಸಾಕು ಅನ್ನೋ ಥರ ಓಡ್ ಬಂದು ನೇರವಾಗಿ ಸ್ಟಾರ್ಟ್ ಆಗಿದ್ದಂತಹ ಆರವ್ ಕಾರಿನ ಮುಂದೆ ಅಡ್ಡ ಬಂದು ನಿಂತುಬಿಟ್ಲು. ಮತ್ತೆ ಬ್ರೇಕ್ ಹಾಕಿದಂತಹ ಕ್ರಿಚ್ ಸೌಂಡು. ಆರವ್ ತಕ್ಷಣ ಗಾಡಿಗೆ ಬ್ರೇಕ್ ಹಾಕ್ತಾ ಆತ ಕಣ್ಣನ್ನು ಕೆಂಪು ಮಾಡಿ ಕೋಪದಿಂದ ನೋಡುವಷ್ಟರಲ್ಲೇ ಆ ಹುಡುಗಿ ಬೇಗನೆ ಕಾರಿನ ಡೋರ್ ಓಪನ್ ಮಾಡಿ ಆರವ್ ಪಕ್ಕದ ಫ್ರಂಟ್ ಸೀಟ್ನಲ್ಲಿ ಬಂದು ಕುಳಿತೇ ಬಿಟ್ಲು. ಆ ಪುಂಡರ ಕಾಟದಿಂದ ತಪ್ಪಿಸ್ಕೊಳ್ಳೋಕೆ ಆರವ್ ಕೂಡ ಮೌನವಾಗಿ ಕಾರನ್ನು ಮುಂದಕ್ಕೆ ಚಲಾಯಿಸ್ತಾ ಆ ಬೈಕ್ ಗ್ಯಾಂಗ್ ಅಲ್ಲಿಂದ ಮರೆಯಾಯಿತು. ಈಗ ಕಾರ್ನೊಳಗೆ ಸಂಪೂರ್ಣ ನಿಶಬ್ದದ ನಡುವೆ ಇಬ್ಬರ ಉಸಿರಾಟದ ಸೌಂಡ್. ಹುಡುಗಿ ತಲೆ ತಗ್ಗಿಸಿ ಅಪರಾಧಿಯಂತೆ ಸದ್ದಿಲ್ಲದೆ ಕುಳಿತಿದ್ದಾಳೆ. ಆರವ್ ಏನು ಮಾತನಾಡದೆ ಸ್ಟ್ರೈಟ್ ಆಗಿ ಕಾರನ್ನು ಚಲಾಯಿಸಿದ್ರೂ ಮಧ್ಯೆ ಕಣ್ಣಿನ ಕೋನದಿಂದ ಅವಳನ್ನೇ ಗಮನಿಸ್ತಾ ಇದ್ದಾನೆ. ಆ ಹುಡುಗಿ ತಾನು ಧರಿಸಿದ್ದ ಆ ನೀಲಿ ಬಣ್ಣದ ಚಿಕ್ಕ ಉಡುಪಿನಲ್ಲಿ ಅಂದರೆ ಶಾರ್ಟ್ ಡ್ರೆಸ್ನಲ್ಲಿ ವಿಪರೀತ ಅನಾನುಕೂಲತೆಯನ್ನು ಅನುಭವಿಸ್ತಾ ಇದ್ಲು. ಆ ಕ್ಷಣ ಅವಳ ಮನಸ್ಥಿತಿಯನ್ನು ಆರವ್ಗೆ ಸ್ಪಷ್ಟವಾಗಿ ತಿಳಿಸ್ತಿತ್ತು. ಅವಳು ಪದೇ ಪದೇ ತನ್ನ ಕೈಗಳಿಂದ ಆ ಉಡುಪನ್ನು ಕೆಳಗೆ ಎಳೆಯೋದು, ಮೇಲಕ್ಕೆ ಎಳೆಯೋದು, ತನ್ನ ಕಾಲುಗಳನ್ನು ಹೆಂಗಾದರೂ ಮಾಡಿ ಮುಚ್ಕೊಳ್ಳೋಕೆ ಅಂತ ಟ್ರೈನ್ ಮಾಡಿ ವಿಫಲ ಪ್ರಯತ್ನ ಮಾಡ್ತಾ ಇದ್ಲು. ಅವಳ ಆ ಮುಜುಗರ ಆರವ್ನ ಕಿರಿಕಿರಿಯನ್ನು ಮತ್ತಷ್ಟು ಹೆಚ್ಚಿಸ್ತು. ಬಟ್ಟೆನ ಎಷ್ಟೇ ಹೇಳಿದ್ರೂ ಅದು ದೊಡ್ಡದಾಗೋದಿಲ್ಲ ಮಿಸ್. ನಿನಗೆ ಅಷ್ಟೊಂದು ಮುಜುಗರ ತೊಂದರೆ ಆಗ್ತಿದ್ರೆ ಮೊದಲೇ ಯಾಕೆ ಇಂತಹ ಶಾರ್ಟ್ ಬಟ್ಟೆಗಳನ್ನು ಧರಿಸ್ಬೇಕಾಗಿತ್ತು? ಯಾರು ಫೋರ್ಸ್ ಮಾಡಿದ್ರು ನಿನಗೆ ಈ ಥರ ಬಟ್ಟೆ ಹಾಕೊಳ್ಳೋಕ್ಕೆ? ಆರವ್ ತಡೆಯಲಾರದೆ ವ್ಯಂಗ್ಯ ಮತ್ತು ಸಿಟ್ಟಿನಿಂದ ಕೇಳೇ ಬಿಟ್ಟ. ಆರವ್ ಆಡಿದಂತಹ ಆ ಕಟು ಮಾತುಗಳು ಅವಳ ಎದೆಗೆ ನಾಟಿದಂತಾಗಿ ಅವಳು ನಿಧಾನವಾಗಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಆರವ್ ಕಡೆಗೆ ತಿರುಗಿ ನೋಡ್ತಾಳೆ. ಅಧಿಕಾರ ಇರೋರು ಲೈಫ್ನಲ್ಲಿ ಎಲ್ಲವನ್ನ ತಮ್ಮ ಇಷ್ಟ ಬಂದಂತೆಯೇ ಮಾಡಬಹುದು ಮಿಸ್ಟರ್. ಆದರೆ ನಮ್ಮಂತಹವರು ಬಡವರು ಬದುಕಬೇಕಾದ್ರೆ ಅನಿವಾರ್ಯತೆಗೆ ತಲೆಬಾಗಬೇಕಾಗುತ್ತೆ. ನಮಗೆ ಇಷ್ಟ ಇಲ್ಲದೆ ಆದರೂ ಕೂಡ ಕಷ್ಟಪಟ್ಟಾದರೂ ಮಾಡಬೇಕಾಗತ್ತೆ. ನಿನ್ನ ಜೀವನದಲ್ಲಿ ಎಲ್ಲವನ್ನ ನೀನು ಅಂದುಕೊಂಡಂತೆ ನಿನ್ನ ಇಷ್ಟದಂತೆಯೇ ಮಾಡ್ತೀಯ ಹೇಳು? ಆ ಹುಡುಗಿ ಅತ್ಯಂತ ನೋವಿನಿಂದ ಕೇಳಿದ ಆ ಪ್ರಶ್ನೆ ಆರವ್ನ ಕರಳಿಗೆ ಬಡಿತು. ಹುಡುಗಿ ಮಾತು ಹೇಳಿ ಸುಮ್ಮನೆ ಮುಂದಿನ ರಸ್ತೆಯನ್ನು ನೋಡುತ್ತಾ ದಿಟ್ಟಿಸತೊಡಗಿದ್ಲು. ಆದರೆ ಇಷ್ಟೊತ್ತು ಅಹಂಕಾರದಿಂದ ಮಾತಾಡ್ತಿದ್ದ ಆರವ್ನ ಮುಖ ಒಂದೇ ಕ್ಷಣದಲ್ಲಿ ಮಂಕಾಯಿತು. ಆಹಾ ಅಂತ ಹೇಳುತ್ತಾ ಶೂನ್ಯದಲ್ಲೇ ತಲೆ ಅಳ್ಳಾಡಿಸ್ತಾ ಆತನ ಬಳಿ ನಿಜಕ್ಕೂ ಅವಳ ಆ ಪ್ರಶ್ನೆಗೆ ಆ ಉತ್ತರಕ್ಕೆ ಉತ್ತರಿಸುವಂತಹ ಯಾವುದೇ ಪದಗಳ ಅಥವಾ ಚಾಣಾಕ್ಷತನ ಇರಲಿಲ್ಲ. ಯಾಕಂದರೆ ಕೋಟ್ಯಾಧಿಪತಿಯಾದ ಆತನಿಗೂ ಕೂಡ ಈಗ ತನ್ನ ಇಷ್ಟದಂತೆ ಬದುಕೋಕೆ ಸಾಧ್ಯ ಆಗ್ತಾ ಇಲ್ಲ. ತನ್ನ 1000 ಕೋಟಿ ಸಾಮ್ರಾಜ್ಯ ಮತ್ತು ಮನೆಯನ್ನು ಉಳಿಸ್ಕೊಳ್ಳೋಕ್ಕೂ ಇಷ್ಟವಿಲ್ಲದಿದ್ರು ಕೇವಲ 1 ವಾರದೊಳಗೆ ಮದುವೆಯಾಗಲೇಬೇಕಾದ ಅನಿವಾರ್ಯತೆ ಆತನಿಗೂ ಇತ್ತಲ್ವೇ? ಮುಂದೆ ಏನು ಮಾತನಾಡಬೇಕೆಂದು ತೋಚದೆ ಆರವ್ ಸಂಪೂರ್ಣವಾಗಿ ಗೊಂದಲದಲ್ಲಿದ್ದ.
ಆ ಹುಡುಗಿ ಆಡಿದ ಆ ಕೊನೆಯ ಮಾತುಗಳು ಅವನ ಮೆದುಳಿನಲ್ಲಿ ಹ್ಯಾಮರ್ನಂತೆ ಪ್ರತಿಧ್ವನಿಸ್ತಾನೆ ಇದ್ವು. ಇಬ್ಬರ ನಡುವೆ ಮತ್ತದೇ ಮೌನ ಆವರಿಸಿತು. ಕಾರು ನಗರದ ಒಂದು ಏರಿಯಾ ತಲುಪ್ತಿದ್ದಂಗೆ ಆ ಹುಡುಗಿ ನಿಧಾನವಾಗಿ ಗಾಜಿನಿಂದ ಹೊರಗೆ ನೋಡಿ ಸಡನ್ ಆಗಿ ಹೇಳ್ತಾಳೆ, ಇದೇ ಜಾಗ, ಕಾರ್ ನಿಲ್ಲಿಸಿ, ನಾವು ಇಲ್ಲೇ ಕೆಳಗಿಳಿಬೇಕು. ಹೌದಾ, ಸರಿ ಅಂತ ಆರವ್ ತಕ್ಷಣ ಕಾರಿನ ಬ್ರೇಕನ್ನು ಕೂಡ ಹಾಕ್ತಾನೆ. ಕಾರು ನಿಧಾನವಾಗಿ ರಸ್ತೆಯ ಬದಿಗೆ ಬಂದು ನಿಲ್ಲುತ್ತೆ. ಆ ಹುಡುಗಿ ಕಾರಿನ ಡೋರನ್ನು ಓಪನ್ ಮಾಡಿ ಇಳಿಯಲು ಹೋಗ್ತಾಳೆ. ಆದರೆ ಆರವ್ನ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ತಳಮಳ. ಅವಳ ಹೆಸರನ್ನಾದರೂ ತಿಳಿಯದಿದ್ದರೆ ಮುಂದಕ್ಕೆ ಹೋಗಲು ಅವನ ಮನಸ್ಸು ಯಾಕೋ ಹೋಗ್ತಾನೆ ಇಲ್ಲ. ಅವಳ ಬಗ್ಗೆ ತಿಳ್ಕೋಬೇಕು ಅನ್ನೋ ಒಂದು ಕುತೂಹಲ. 1 ನಿಮಿಷ ನಿಲ್ಲು. ಆರವ್ ಅವಳನ್ನು ಹೋಗದಂತೆ ಸನ್ನೆ ಮಾಡಿ ತಡೆದ. ನಂತರ ಅವಳ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸುತ್ತಾ ಹೇಳಿದ, ನಾನು ಆರವ್ ಸಿಂಗ್ ಮೇವರ್. ಮತ್ತು ನೀನು, ನಿನ್ನ ಹೆಸರೇನು? ಅದರಲ್ಲೇನೋ ಒಂದು ಗಾಂಭೀರ್ಯ ಇತ್ತು. ಆ ಹುಡುಗಿ ಸದ್ದಿಲ್ಲದಂಗೆ ಕಾರ್ನಿಂದ ಕೆಳಗಿಳಿದು ತಂಪಾದ ರಾತ್ರಿಯ ಗಾಳಿ ಅವಳ ಮುಖದ ಮೇಲಿದ್ದ ಮುಂಗುರುಳನ್ನು ಸರಿಸಿತು. ಅವಳು ನಿಧಾನವಾಗಿ ತಿರುಗಿ, ಅದು ನನ್ನ ಹೆಸರು, ನಾನು ರಾಗಿಣಿ ಅಂತ ಅತ್ಯಂತ ಮೆಲ್ಲನೆ ಮಧುರವಾಗಿ ಪಿಸುಗುಟ್ಟಿದ್ಲು. ಅಷ್ಟೇ. ಮರುಕ್ಷಣವೇ ಅವಳು ಕತ್ತಲಲ್ಲಿ ಹೆಜ್ಜೆ ಹಾಕುತ್ತಾ ಮುಂದೆ ನಡೆದು ಹೋಗಿ ಮಾಯವಾದ್ಲು. ಆರವ್ ಕಾರಿನ ಸೈಡ್ ಮಿರರ್ ಮೂಲಕ ಅವಳು ನಡೆದು ಹೋಗ್ತಾ ಇರುವಂತಹ ಆ ದೃಶ್ಯವನ್ನು ನೋಡುತ್ತಾ ಸ್ಥಿರವಾಗಿ ನಿಂತಿದ್ದ. ಅವಳು ಕತ್ತಲಲ್ಲಿ ಸಂಪೂರ್ಣವಾಗಿ ಮರೆಯಾಗುವವರೆಗೂ ಅವನ ದೃಷ್ಟಿ ಅವಳ ಮೇಲಿಂದ ಕದಲೇ ಇಲ್ಲ. ರಾಗಿಣಿ ರಸ್ತೆಯ ಪಕ್ಕದಲ್ಲಿದ್ದ ಒಂದು ಕಿರಿದಾದ ಕತ್ತಲಾದ ಸಣ್ಣ ಓಣಿಯೊಳಗೆ ನಡೆದುಕೊಂಡು ಹೋಗೋದನ್ನು ಆತ ಗಮನಿಸಿದ. ಬಹುಶಃ ಅವಳು ಅಲ್ಲಿನ ಯಾವುದೋ ಒಂದು ಕೊಳಚೆ ಪ್ರದೇಶದಲ್ಲಿ ವಾಸಿಸ್ತಿರಬೇಕು ಎಂದು ಆತ ಊಹಿಸಿದ್ದ. ಕೋಟ್ಯಾಂತರ ರೂಪಾಯಿ ಸಾಮ್ರಾಜ್ಯದ ಒಡೆಯನಿಗೆ ಆಕೆ ಇದ್ದ ಪರಿಸ್ಥಿತಿ ವಿಚಿತ್ರವಾಗಿ ಕಾಣಿತು. ಅವಳು ಕಣ್ಣಿನಿಂದ ಸಂಪೂರ್ಣವಾಗಿ ಮರೆಯಾದ ನಂತರ ಆರವ್ ನಿಟ್ಟುಸಿರು ಬಿಡುತ್ತಾ ಸ್ಟೇರಿಂಗ್ ವೀಲನ್ನು ಯು-ಟರ್ನ್ನಲ್ಲಿ ತಿರುಗಿಸಿ ತನ್ನ ಐಷಾರಾಮಿ ಬಂಗಲೆಯ ಕಡೆಗೆ ಗಾಡಿಯನ್ನು ವೇಗವಾಗಿ ಚಲಾಯಿಸಿದ. ಮನಸ್ಸಿನಲ್ಲಿ ರಾಗಿಣಿಯ ಆ ಕೊನೆಯ ಮಾತುಗಳೇ ಓಡ್ತಾ ಇದ್ವು. ಆತ ಮನೆ ತಲುಪುವ ಹಂತದಲ್ಲಿದ್ದಾಗ ಇದ್ದಕ್ಕಿದ್ದಂತೆ ಅವನ ಕಣ್ಣುಗಳು ಪಕ್ಕದಲ್ಲಿದ್ದ ಖಾಲಿ ಸೀಟಿನ ಮೇಲೆ, ಕೋ ಡ್ರೈವರ್ ಸೀಟ್ ಮೇಲೆ ಬಿದ್ವು. ಅಲ್ಲಿ ಕತ್ತಲಲ್ಲಿ ಏನೋ ಒಂದು ಮಿನುಗ್ತಾ ಇದೆ. ಅದು ಎದ್ದು ಕಾಣ್ತಾ ಇದೆ. ಕಾರನ್ನು ನಿಲ್ಲಿಸಿ ರೂಫ್ ಲೈಟ್ ಆನ್ ಮಾಡಿ ನೋಡಿದ ಆರವ್ಗೆ ಒಂದು ಕ್ಷಣ ಮುಖದಲ್ಲಿ ಆಶ್ಚರ್ಯ ಮೂಡಿತು. ಅಲ್ಲಿ ಸುಂದರವಾದ ಒಂದು ಕಿವಿಯೋಲೆ ಬಿದ್ದಿತ್ತು. ಆರವ್ಗೆ ಯೋಚಿಸೋಕೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ಅದು ರಾಗಿಣಿಯದೇ ಕಿವಿಯೋಲೆ ಅಂತ ಹೇಳಿ ತಕ್ಷಣ ಊಹಿಸಿದ. ಬಹುಶಃ ಕಾರ್ನ ಗಲಾಟೆಯಲ್ಲಿ ಅಥವಾ ಗಾಬರಿಯಲ್ಲಿ ಕಾರ್ ಹತ್ತುವಾಗ ಅವಳು ಕಿವಿಯಿಂದ ಸಡಿಲಾಗಿ ಅಲ್ಲಿಗೆ ಬಿದ್ದಿರಬೇಕು. ಅದನ್ನು ನೋಡ್ತಿದ್ದಂಗೆ ಯಾರಿಗೋ ಕರಗದ ಕಠೋರ ಕೋಟ್ಯಾಧಿಪತಿ ಆರವ್ ಸಿಂಗ್ ಮೇವರ್ ಮುಖದಲ್ಲಿ ಒಂದು ಅಪರೂಪದ ಸುಂದರವಾದ ಮುಗುಳ್ನಗೆ ಅನ್ನೋದು ಮೂಡುತ್ತೆ. ಆತ ನಿಧಾನವಾಗಿ ಆ ಕಿವಿಯೋಲೆಯನ್ನು ಕೈಗೆತ್ಕೊಂಡು ಅತ್ಯಂತ ಭದ್ರವಾಗಿ ತನ್ನ ಕೋಟಿನ ಜೇಬ್ನಲ್ಲಿಟ್ಕೊಂಡ. ಯಾವ ಹುಡುಗಿಯರನ್ನು ಹಣದ ಕೈಗೊಂಬೆ ಅಂತ ಅಂದ್ಕೊಂಡಿದ್ನೋ ಅದೇ ಹುಡುಗಿಯ ನೆನಪಿನ ಕುರುಹನ್ನು ಆತ ಇಂದು ತನ್ನ ಎದೆಯ ಹತ್ತಿರ ಇಟ್ಕೊಳ್ತಾನೆ. ಆಗ ಆತ ತನ್ನ ಭವ್ಯ ಮಹಲಿನ ಮುಂದೆ ಬಂದು ನಿಂತ್ಕೊಳ್ತಾನೆ. ಆದರೆ ಅವನ ಮನಸ್ಸು ಮಾತ್ರ ಆ ಕತ್ತಲ ಓಣಿಯಲ್ಲೇ ಉಳಿದು ಹೋಗಿದೆ. ನನ್ನ ಕಾಂಟ್ರಾಕ್ಟ್ ವೈಫ್ ಮೊದಲ ಭಾಗ ಹೇಗಿತ್ತು ಅಂತ ದಯವಿಟ್ಟು ತಿಳಿಸಿ. ವಿಧಿಯ ಆಟ ಇವರಿಬ್ಬರನ್ನ ಮತ್ತೆ ಹೆಂಗೆ ಒಂದು ಮಾಡುತ್ತೆ. ಕೇವಲ 1 ವಾರದ ಡೆಡ್ಲೈನ್ನಲ್ಲಿರೋ ಆರವ್ ಈ ಬಡ ಹುಡುಗಿ ರಾಗಿಣಿನ ತನ್ನ ಕಾಂಟ್ರಾಕ್ಟ್ ವೈಫ್ ಆಗಲು ಯಾವ ರೀತಿ ಆಫರ್ ಕೊಡ್ತಾನೆ, ಹೇಗೆ ಒಪ್ಪಿಸ್ತಾನೆ, ಅದಕ್ಕೆ ರಾಗಿಣಿ ಒಪ್ತಾಳ ಇಲ್ವಾ ನೋಡೋಣ. ಆರವ್ ತನ್ನ ಐಷಾರಾಮಿ ಮಹಲನ್ನು ತಲುಪುವ ಹೊತ್ತಿಗೆ ಇಡೀ ಮನೆ ನಿಶಬ್ದವಾಗಿತ್ತು. ಎಲ್ಲರೂ ಗಾಢ ನಿದ್ದೆಗೆ ಜಾರಿದ್ರು. ಆತ ಆಯಾಸದಿಂದ ಮೌನವಾಗಿ ಹೆಜ್ಜೆ ಹಾಕುತ್ತಾ ನೇರವಾಗಿ ತನ್ನ ಕೋಣೆ ಕಡೆಗೇನೆ ನಡೆದ. ಅಣ್ಣ ಬಂದ್ರಾ? ನಾನು ನಿಮಗಾಗಿ ಊಟ ಬಿಸಿ ಮಾಡಬೇಕೆ? ಮಧ್ಯರಾತ್ರಿಯಲ್ಲೂ ಆತನಿಗಾಗಿ ಕಾಯ್ತಿದ್ದ ಮನೆಯ ನಂಬಿಕಸ್ಥ ಸೇವಕ ಸುಮನ್ ಆರವನನ್ನು ದಾರಿಯಲ್ಲೇ ನಿಲ್ಲಿಸುತ್ತಾ ಮೆಲ್ಲನೆ ಕೇಳ್ದ. ಇಲ್ಲ ಸುಮನ್, ನನಗೇನು ಹಸಿವಿಲ್ಲ. ನಾನು ಹೊರಗಡೆನೇ ಊಟ ಮುಗಿಸ್ಕೊಂಡೆಲ್ಲ ಬಂದಿದ್ದೀನಿ ಅಂತ ಮುನ್ನಡೆದ ಆರವ್. ಇದ್ದಕ್ಕಿದ್ದಂತೆ ಏನೋ ನೆನಪಾದವನಂತೆ ತಕ್ಷಣ ಹಿಂದೆ ತಿರುಗಿ ಕೇಳಿದ್ದ. ಕೇಳು ಸುಮನ್, ತಂಗಿ ಅನನ್ಯ ರಾತ್ರಿ ಸರಿಯಾಗಿ ಊಟ ತಿಂದ್ಲಾ? ಅವಳು ಚೆನ್ನಾಗಿದ್ದಾಳಾ? ಓಕೆನಾ ಅಂತ. ಹೌದಣ್ಣ, ಚಿಕ್ಕಮ್ಮಣಿ ಊಟ ಮಾಡಿ ಮುಗಿಸಿ ಮಲಗಿದ್ದಾರೆ, ಯಾವುದೇ ತೊಂದರೆ ಇಲ್ಲ. ಸುಮನ್ ಬಹಳ ವಿನಯದಿಂದಲೇ ಉತ್ತರಿಸ್ತಾನೆ. ಹಾಂ ಸರಿ, ನೀನು ಹೋಗಿ ಮಲಗು. ಆರವ್ ತನ್ನ ಕೋಣೆಯೊಳಗೆ ಒಂದು ಬೆಡ್ ಮೇಲೆ ಹೊರಗಿದ್ದ. ಆದರೆ ಮನಸ್ಸಿನಲ್ಲಿ ಇನ್ನೂ ಆ ರಾಗಿಣಿಯ ಕಣ್ಣೀರು ಮತ್ತು ಜೇಬಿನಲ್ಲಿದ್ದ ಕಿವಿಯೋಲದೆ ಆಲೋಚನೆ ಅನ್ನೋದು ಅವನ ತಲೆಯಲ್ಲಿ ಸುತ್ತಾ ಇದೆ.
ಆ ಯೋಚನೆಯಲ್ಲೇ ಆತನಿಗೆ ಕಣ್ಣತ್ತಿತ್ತು. ಯಾವಾಗ ನಿದ್ದೆ ಬಂತು ಅಂತಾನೆ ಗೊತ್ತಾಗಲಿಲ್ಲ. ಮರುದಿನ ಬೆಳಗ್ಗೆ ಸುಮಾರು 7 ಗಂಟೆ. ಆರವ್ ಎಂದಿನಂತೆ ಗಂಭೀರವಾಗಿ ಕಚೇರಿಗೆ ಬಂದು ತನ್ನ ಕಪ್ ಕಾಫಿಯನ್ನು ಹಿಡಿದು ಲ್ಯಾಪ್ಟಾಪ್ ಆನ್ ಮಾಡಿ, ಆದರೆ ಸ್ಕ್ರೀನ್ ಓಪನ್ ಆಗ್ತಿದ್ದಂಗೆ ಆತನಿಗೆ ದೊಡ್ಡದೊಂದು ಶಾಕ್ ಕಾದಿರುತ್ತೆ. ಅವನು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಲೆಕ್ಕವಿಲ್ಲದಷ್ಟು ಮೆಸೇಜ್ಗಳು, ಇನ್ಬಾಕ್ಸ್ನಲ್ಲಿ ಸಾಲು ಸಾಲು ಇಮೇಲ್ಗಳು, ಅವು ಇವು ಅಂತ ಹೇಳ್ಬಿಟ್ಟು ತುಂಬ ಮೆಸೇಜಸ್ ಬಂದು ಬಿಡ್ತಿದ್ವು. ನೋಡ್ತಿದ್ದಂಗೆ ನೋಟಿಫಿಕೇಶನ್ಗಳ ಸುನಾಮಿಯೇ ಎದ್ದಿತ್ತು. ಆರವ್ಗೆ ಅಸಲಿ ಮ್ಯಾಟರ್ ಏನಂತ ಅರ್ಥ ಆಗೋ ಮೊದಲೇ ಕಚೇರಿಯ ಡೋರು ಧಡಾರನೆ ಓಪನ್ ಆಯಿತು. ಅಂಕಲ್ ಭರತ್ ತೀವ್ರ ಆತಂಕದಿಂದ ಉಸಿರು ಬಿಗಿ ಹಿಡಿದು ಒಳಗೆ ಧಾವಿಸಿ ಓಡ್ ಬರ್ತಾ ಇದ್ದಾರೆ. ಅವರ ಮುಖ ಸಂಪೂರ್ಣವಾಗಿ ಕಳಹೀನವಾಗಿ ಹೋಗಿದೆ. ಸರ್ವನಾಶ ಆಗೋಯ್ತು ಆರವ್. ಇದೇನಿದು ನಿನ್ನ ಹುಚ್ಚಾಟ? ನಿನ್ನೆ ರಾತ್ರಿ ಏನು ಅನಾಹುತ ಮಾಡಿ ಬಂದಿದ್ಯಾ ನೀನು? ಎದೆಯುಬ್ಬಿಸಿ ಕಿರ್ಚಿದ್ದ ಭರತ್ ಚಿಕ್ಕಪ್ಪ ತಮ್ಮ ಫೋನನ್ನು ಆರವ್ ಕೈಗೆ ಗಟ್ಟಿಯಾಗಿ ತುರುಕಿದ್ರು. ಆರವ್ ಗೊಂದಲದ ಕಣ್ಣುಗಳಿಂದ ಭರತ್ ಚಿಕ್ಕಪ್ಪನತ್ತ ಒಮ್ಮೆ ನೋಡಿ ಫೋನನ್ನು ಕೈಗೆತ್ಕೊಂಡ. ಅದರಲ್ಲಿದ್ದ ವಿಡಿಯೋ ಪ್ಲೇ ಆಗ್ತಿದ್ದಂಗೆ ಕೋಟ್ಯಾಧಿಪತಿ ಆರವ್ ಸಿಂಗ್ ಮೇವರ್ ಇಡೀ ಲೈಫ್ನಲ್ಲೇ ಮೊದಲ ಬಾರಿಗೆ ಒಂದು ಕ್ಷಣ ದಿಗ್ಭ್ರಮೆಗೊಂಡು ಕಲ್ಲಾಗಿ ನಿಂತುಬಿಟ್ಟ. ಅಂದು ರಾತ್ರಿ ಆ ಸಣ್ಣ ಬಾರ್ನಲ್ಲಿ ನಡೆದಂತಹ ನಟನೆಯ ಸೀಕ್ರೆಟ್ ವಿಡಿಯೋ. ಯಾರು ಕದ್ಮುಚ್ಚಿ ಈ ವಿಡಿಯೋ ದೃಶ್ಯವನ್ನು ಶೂಟ್ ಮಾಡಿ ಇಂಟರ್ನೆಟ್ ಹರಿದು ಬಿಟ್ಟಿದ್ರು? ಆ ವಿಡಿಯೋ ಈಗ ಕಾಳ್ಗಿಚ್ಚಿನಂತೆ ಜಗತ್ತಿನಾದ್ಯಂತ ಒಂದು ಒಳ್ಳೆ ವೈರಲ್ ವಿಡಿಯೋ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಜನ ಆರವ್ನನ್ನ ಒಬ್ಬ ಕ್ರೂರ ಗೂಂಡ, ಕುಡುಕ, ಅಹಂಕಾರಿ ಅಂತ ತರಹೇವಾರಿಯಾಗಿ ಕಮೆಂಟ್ ಮಾಡಿ ಚೆನ್ನಾಗಿ ಉಗುಳುತ್ತಿದ್ದಾರೆ. ಹಣದ ಕೊಬ್ಬಿನಿಂದ ಕೋಟ್ಯಾಧಿಪತಿ ಒಬ್ಬ ಬಡವರ ಮೇಲೆ ದರ್ಪ ತೋರಿಸ್ತಾ ಇದ್ದಾನೆ, ಮ್ಯಾನೇಜರ್ನನ್ನ ಮನ ಬಂದಂಗೆ ಹೊಡಿತಾ ಇದ್ದಾನೆ ಅಂತ ಹೇಳಿ ಮಾಧ್ಯಮಗಳು ಅವ್ರಿಗೆ ಬೇಕಾದಂಗೆ ಬ್ರೇಕಿಂಗ್ ನ್ಯೂಸ್ನ ಬರ್ಕೊಂಡು ಹಾಕೋಕ್ಕೆ ಶುರು ಮಾಡಿದ್ರು. ಇಷ್ಟೇನಾ? ಇದನ್ನೆಲ್ಲ ಲೈಟ್ ಆಗಿಬಿಟ್ಬಿಡ ಅಂಕಲ್, ಇದೆಲ್ಲ ನನಗೆ ಮ್ಯಾಟ್ರೇ ಅಲ್ಲ. ಆರವ್ ಫೋನನ್ನು ನಗುತ್ತಲೇ ಟೇಬಲ್ ಮೇಲೆ ಎಸ್ತ. ಆದರೆ ನಗುವಿನ ಹಿಂದೆ ತೀವ್ರವಾದ ಸಿಟ್ಟಿತ್ತು. ಆದರೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ನನ್ನ ಮನಸ್ಸಾಕ್ಷಿಗೆ ಗೊತ್ತು, ಅಷ್ಟೇ ಸಾಕು ನನಗೆ. ಆದರೆ ಆತನಿಗೆ ಕ್ಲಿಯರಾಗಿ ಅರ್ಥ ಆಯಿತು, ಇವತ್ತು ಬೆಳ್ಳಂಬೆಳಗ್ಗೆ ತನಗೆ ಇಷ್ಟೊಂದು ಸಾವಿರಾರು ಮೆಸೇಜ್ಗಳು ಯಾಕೆ ಬರ್ತಿದ್ವು, ಇಮೇಲ್ಸ್ ಯಾಕೆ ಬರ್ತಿದ್ವು ಅಂತ. ಲೋಹಾರ ವಿಷಯವನ್ನು ಅಷ್ಟು ಈಸಿಯಾಗಿ ತಗೋಬೇಡಪ್ಪ, ಅಸಲಿ ವಿಷಯ ಹೇಳು. ಅಲ್ಲಿ ಏನಾಯಿತು, ಯಾಕೆ ಈ ರೀತಿ ಆಯಿತು? ಆ ಸಮಯದಲ್ಲಿ ನೀನು ಆ ಬಾರ್ ಮ್ಯಾನೇಜರ್ ಅಷ್ಟೊಂದು ಕ್ರೂರವಾಗಿ ಕಪಾಳೋಕ್ಷ ಮಾಡಿದ್ದಕ್ಕೆ ಬಲವಾದ ಕಾರಣ ಏನು? ಭರತ್ ಅಂಕಲ್ ತಲೆ ಮೇಲೆ ಕೈ ಹೊತ್ಕೊಂಡು ಚಿಂತೆಯಿಂದ ಕೇಳಿದರು. ಕಂಪ್ನಿಗಾಗಲೇ ಸಾವಿರಾರು ಕೋಟಿ ರೂಪಾಯಿ ಸಾಲು ಸುಳಿಯಲ್ಲಿ ಸಿಲುಕಿರಬೇಕಾದ್ರೆ ಇಂತಹ ಟೈಮಲ್ಲಿ ನೀನು ಇಂತಹ ಕೆಲಸಗಳು, ನಿನ್ನ ಸೆಲೆಬ್ರಿಟಿ ಇಮೇಜ್ಗೆ ಈ ರೀತಿ ಕಳಂಕ ಬಂದರೆ ಹೂಡಿಕೆದಾರರು, ಇನ್ವೆಸ್ಟರ್ಸು ನಮ್ಮ ಮುಖವನ್ನು ನೋಡಲಾಗುತ್ತಾ? ಇದು ನಮ್ಮನ್ನು ಬೀದಿಗೆ ತಂದು ನಿಲ್ಲಿಸಬಹುದಾದಂಥ ಒಂದು ಘಟನೆ. ಆರವ್ ಕುರ್ಚಿಯಿಂದ ಎದ್ದು ನಿಂತ್ಕೊಂಡ್ಬಿಟ್ಟ. ಕೋಟಿನ ಬಟನನ್ನು ಸರಿಪಡಿಸುತ್ತಾ ರಗಡ್ ಲುಕ್ನಲ್ಲಿ ಭರತ್ ಅಂಕಲ್ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸಿದ. ಆತನ ಧ್ವನಿ ಇಡೀ ಆಫೀಸ್ ರೂಮ್ನಲ್ಲೇ ಗಂಭೀರವಾಗಿ ಪ್ರತಿಧ್ವನಿಸ್ತಿತ್ತು. ಅವನು ಒಬ್ಬ ಅಸಹಾಯಕ ಹೆಣ್ಣು ಮಗಳ ಮೇಲೆ ಕೈ ಮಾಡ್ತಿದ್ದ. ಅಂಕಲ್, ನಾನು ರಾಕ್ಷಸನಿಗೆ ಅಲ್ಲೇ ಕಪಾಳ ಮೋಕ್ಷ ಮಾಡಿದ್ದೀನಿ ಅಷ್ಟೇ. ಇಲ್ದಿದ್ರೆ ಇನ್ನೇನು ಮಾಡಬೇಕಿತ್ತೆ ಹೇಳಿ? ಅಲ್ಲಿ ನಡೆದಿದ್ದ ನಪುಂಸಕರ ಥರ ನಾನು ಕೂಡ ಅವಳ ಮಾನ ಹರಾಜಾಗೋದನ್ನು ಕಣ್ಮುಚ್ಕೊಂಡು ನೋಡ್ತಾ ಎಂಜಾಯ್ ಮಾಡಬೇಕಿತ್ತಾ ಅಥವಾ ಕುಳಿತುಕೊಳ್ಬೇಕಾಗಿತ್ತಾ? ನನ್ನ ರಕ್ತದಲ್ಲಿ ಅಂತಹ ಏಡಿತನ ಇಲ್ಲ ಅಂಕಲ್. ಆರವ್ನ ಆ ರಗಡು ಉತ್ತರಕ್ಕೆ ಭರತ್ ಅಂಕಲ್ ಏನು ಹೇಳ್ತಾರೆ? ಈ ವೈರಲ್ ವಿಡಿಯೋದಿಂದ ಕಂಪನಿಯ 1,000 ಕೋಟಿ ಸಾಲದ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುತ್ತಾ, ಬಿಗಡಾಯಿಸುತ್ತಾ, ಈ ಇಮೇಜ್ ಡ್ಯಾಮೇಜ್ನಿಂದ ತಪ್ಪಿಸ್ಕೊಳ್ಳೋಕೆ ಆರವ್ ಏನು ಮಾಡ್ತಾನೆ? ಆ ಬಡರಾಗಿಣಿಯನ್ನೇ ಜಗತ್ತಿನ ಮುಂದೆ ತನ್ನ ಹೆಂಡತಿ ಅಂತ ತೋರಿಸ್ತಾನ? ನೋಡೋಣ ಮುಂದಿನ